ನಂಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ, ನೀವೆಲ್ಲ ಈ ಫೀಲ್ಡಿಗೆ ಬರೋದಕ್ಕೆ ಕಾರಣ ಏನು? ನೀವು ಯಾವಾಗ ಫಸ್ಟ್ ನೀವು ಅಡುಗೆ ಕಲ್ತ್ಬಿಟ್ಟು ನೀವು ಬಂದ್ರ, ಅಥವಾ ನೀವು ಕೆಲಸಕ್ಕೆ ಸೇರಿಕೊಂಡು ಅಡುಗೆ ಕಲಿತು ಸ್ವಂತ ಮಾಡಿದ್ರ? ಹೆಂಗಾಯ್ತದು? ಈಗ ಯಾರೂ ಕೆಲಸ ಕಲ್ತ್ಬಿಟ್ಟು ಬರಲ್ಲ ಸರ್. ಈಗ ಕೆಲಸ ಕಲ್ತಿದ್ದು ಅಂದರೆ ನಮಗೆ ಒಬ್ಬರು ನಮ್ಮ ಭಟ್ರು ಕುಕ್ ಸಿಕ್ಕಿದ್ರು, ಪಾಪ ತುಂಬ ಒಳ್ಳೆ ಮನುಷ್ಯ ಅವರು, ಕುಮಾರ್ ಅಂದ್ಬಿಟ್ಟು. ಅವರಿಂದ ನಾವು ಕಲ್ತಿದ್ದು. ಅವರು ನಮಗೆ ಈ ಥರದ ಎಲ್ಲ ಐಟಮು ಹೇಳ್ಕೊಟ್ಟು ನಮಗೆ ಅವ್ರ ಹತ್ರನ ನಾವು ಕೆಲಸ ಕಲ್ತಿದ್ದು. ಅವರು ನಮಗೆ ಹೆಲ್ಪ್ ಮಾಡಿ ಇದು ಮಾಡಿದ್ದಾರೆ. ನೀವು ಸರ್? ಸರ್ ನಾನು ಟ್ರಾವೆಲ್ಸಲ್ಲಿದ್ದೆ 2013-14 ಟ್ರಾವೆಲ್ಸಲ್ಲಿದ್ದೆ. ಇನ್ಫ್ಯಾಂಟ್ ಅಂತ ಅಂದ್ಬಿಟ್ಟು ಆ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೂಪರ್ವೈಸರ್ ಆಗಿದೆ, ಸೈಟ್ ಇಂಚಾರ್ಜ್, ಚೆನ್ನಾಗಿತ್ತು. ನಾನು ನನ್ನ ಫ್ರೆಂಡು ಸೇರಿಬಿಟ್ಟು ಅವನು ಹೋಟ್ಲು ಮ್ಯಾನೇಜ್ಮೆಂಟಲ್ಲಿದ್ದ. ಬಾ ಮಾಡ್ಕೊಳ್ಳೋಣ, ಚೆನ್ನಾಗಿದೆ ಇಲ್ಲಿ ಅಂತಂದ್ಬಿಟ್ಟು ಬಂದೆ ಸರ್. ಅಲ್ಲಿಗೆ ಬಂದು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ವ್ಯಾಪಾರ ಚೆನ್ನಾಗಿತ್ತು. ಬಟ್ ಅವಾಗ ನಾನೇಂದರೆ ಕ್ಯಾಶ್ ಆ್ಯಂಡ್ ಓವರ್ ಇತ್ತು. ನಾನೇ ಎಲ್ಲ ಕೂತ್ಕೊಂಡು ನಾನು ಏನು ಕೆಲಸನೂ ಮಾಡ್ತಿದ್ದಿಲ್ಲ, ಏನಿಲ್ಲ, ಎಲ್ಲ ಹುಡುಗರಿತ್ತು. ಯಾವಾಗ ಕೊರೋನಾ ಅನ್ನೋದು ಇದು ಆಯಿತು, ಆವಾಗ ಫುಲ್ಲು ಎದೆ ಮೇಲೆ ನನಗೆ ಬಂತು ಸರ್. ಅದಾದಮೇಲಿಂದ ಡಿಫೆಂಡ್ ಆಗೋದೇ ಬೇಡ, ಏನಾಗಿದೆ ಕಾಲಿಲ್ವಲ್ಲ, ಕಾಲಿಲ್ಲ ಅಂದ್ರೆ ಕೈ ಇದೆಯಲ್ಲ, ಅದರಲ್ಲಿ ಮಾಡೋಣ, ಏನು ಹೆಂಗಿದ್ರು ದುಡಿಲೇಬೇಕು, ಹೊರಗಡೆ ಹೋಗಿ ಅಲ್ಲಿ ಯಾಕೆ ದುಡಿಯೋದು, ನಾನೇ ಮಾಡ್ತೀನಿ ಅಂತ ಒಂದು ವಾರ ಕಷ್ಟ ಬಿದ್ದೆ ಸರ್. ಏನೂ ಚೆನ್ನಾಗಿ ಬರ್ತಿದ್ದಿಲ್ಲ. ಒಂದು ವಾರ ಏನೇನೋ ಆಗೋದದು ಸರ್. ಆಮೇಲೆ ಪ್ರಯತ್ನ ಪಟ್ಟರೆ ದೇವರೇ ಸಿಗ್ತಾನಂತೆ. ಕಷ್ಟಪಟ್ಟೆ ಸರ್, ಕಷ್ಟಪಟ್ಟು ಕೆಲಸ ಕಲಿತೆ. ಒನ್ ಬೈ ಎಲ್ಲ ಒಂದು ದಾರಿಗೆ ಬಂತು. ದಾರಿ ಬಂದಾದಮೇಲೆ ಹಿಂಗೆ ದೇವ್ರ ಕೃಪೆಯಿಂದ ಇವಾಗ ಚೆನ್ನಾಗಿ ನಡೀತಾ ಇದೆ ಸರ್. ಸ್ಟ್ರಗಲ್ ಎಲ್ರಿಗೂ ಇದ್ದೇ ಇರುತ್ತೆ ಸರ್. ಈಗ ಅವರು ದೊಡ್ಡ ಓನರ್ಗಳು ಹೋಟ್ಲ್ ಹಾಕಿರ್ತಾರಂದರೆ ಅವ್ರಿಗೆ ಆದಂಥ ಸ್ಟ್ರಗಲ್ ಇರ್ತದೆ, ಸಣ್ಣವ್ರಿಗಾದಂಥ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಸರ್. ನೀವು ಶುರು ಮಾಡಿದ್ದು ಹೆಂಗೆ ಸರ್? ನಾನು ಊರಲ್ಲಿ ಓದ್ತಾ ಇದ್ದೆ. ಫಸ್ಟು ಓದ್ಬೇಕಾದ್ರೆ ಏನಾಯಿತು, ಮಾಮೂಲಿ 10th ಎಕ್ಸಾಮ್ ಬರೆದಿದ್ದೆ. 10th ಎಕ್ಸಾಮ್ ಬರೆದು ಒಂದು 2 ತಿಂಗಳು ಮನೇಲಿ ಕೂತ್ಕೊಂಡಿದ್ದೆ. ನಮ್ಮ ಅಣ್ಣವರು ಸೈಕಲ್ ತೊಗೊಂಬಂದಿರೋ ಹೊಸದು. ಅವಾಗ ನಾವು ಒಂದು 25 ವರ್ಷದಿಂದೆಲ್ಲ ಹೊಸ ಸೈಕಲ್ ಇದ್ದರೆ ಅವ್ರು ಒಂಥರ ಅವರೇ ಒಂಥರ ಇದು ಸೈಕಲ್ಲು TVS ಇದ್ದರೆ ಅವ್ರು ಒಂಥರ ಸಾವುಕಾರ, ಮನೇಲಿ TV ಇದ್ದರೆ ಆ ಥರ. ಆವಾಗ ಅದಷ್ಟೇ ಅವಾಗಲೇ ಇದ್ದಿದ್ದು. ನಮ್ಮ ಅಣ್ಣನ ಸೈಕಲ್ಲು ಯಾರಿಗೂ ಕೊಡ್ತಾ ಇರಲಿಲ್ಲ ಅವನು. ಹಂಗಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಒಂದು ರೌಂಡ್ ಯಾವಾಗಲೂ ಬೀಗ ಹಾಕೊಂಡು ಹೋಗೋಣ, ಅವ್ರು ಬೀಗ ಹಾಕಿಲ್ಲ, ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಒಂದು ರೌಂಡ್ ಹೊಡ್ಕೊಂಬಂದೆ. ನಮ್ಮ ಅಣ್ಣ ಬೈದ್ಬಿಟ್ಟಿದ್ದ, ನಿನ್ನ ಕೈಲಿ ಸೈಕಲ್ ತಗೊಳ್ಳೋಕೆ ಯೋಗ್ಯತೆ ಇದೆಯಾ ಹಂಗೆ ಅಂತೆಲ್ಲ ಬೇರೆ ಥರ ಮನ್ಸಿಗೆ ಅರ್ಟಾಗಿ ಮಾತಾಡ್ದೆ. ಅದಾದಮೇಲೆ ನಾನು ಓದಬೇಕು ಅಂತಲೂ ಇತ್ತು. ಆಮೇಲೆ ಅಲ್ಲಿಂದ ಬಂದು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಬಂದೆ. ಇಲ್ಲಿ ನಮ್ಮ ಮಾವರು ಕರ್ಕೊಂಡು ಬಂದರು. ನಮ್ಮ ಅವ್ರು ಪಾನಿಪುರಿ ಮಾಡ್ತಾಯಿದ್ರು ಫಸ್ಟು. ಆಮೇಲೆ ಅವ್ರು ಕರ್ಕೊಂಡು ಬಂದು ಅವರು ಪಾನಿಪುರಿ ಮತ್ತು ಗೋಬಿ ಎರಡೂ ಮಾಡ್ತಾಯಿದ್ರು. ಅಲ್ಲಿ ಕೆಲಸಕ್ಕೆ ಹುಡುಗಿಲ್ಲ ಅಂತ ಕರ್ಕೊಂಬಂದರು. ಅಲ್ಲಿ ಅವ್ರ ಹತ್ರ ಒಳ್ಳೆ ಕುಕ್ಕಿದ್ರು ನಮ್ಮ ಅವ್ರ ಹತ್ರ. ಅವಾಗಲೇ ಅವ್ರಿಗೆ 18,000 ಸ್ಯಾಲ್ರಿ, 23 ವರ್ಷದ ಹಿಂದೆನೇ. ಅವರು ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರ ಹತ್ರ ಎಲ್ಲ ಕೆಲಸ ಕಲ್ತ್ಕೊಂಡು ಆಮೇಲೆ SLC ಪಾಸ್ ಆಯಿತು. ಅಲ್ಲಿಂದ ಬಂದು ಇಲ್ಲಿ BITನಲ್ಲಿ ಕಾಲೇಜಿಗೆ ಸೇರ್ಕೊಂಡು ಇಲ್ಲಿ ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊಂಡೆ. ಮತ್ತು ಸಂಜೆ ಆಲ್ಮೋಸ್ಟ್ ಈಗ 5 ವರ್ಷ ನಾನು ಸಂಜೆ ಕೆಲಸ ಮಾಡ್ಕೊಳ್ಳೋದು, ಬೆಳಗ್ಗೆ ಇದು ಕಾಲೇಜ್ಗೆ ಹೋಗೋದು ಮಾಡ್ತಾಯಿದ್ದೆ. ಅದಾದಮೇಲೆ ಮಾಡ್ತಾನೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗಿದು. ಸೊ ಅದಾದಮೇಲೆ ಸೇಮ್ ನಿಮ್ಮ ಥರ ನೀವೇನಾರ ಒಂದೊಂದು ಹಾಕಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಅಡುಗೆ ಮಾಡಿ ಅದಕ್ಕೆ ಒಂದು ಹೆಸರು ಇಡ್ತೀರಲ್ಲ, ಆ ಥರ ನನಗೆ ಕಲ್ತಿರೋದಕ್ಕಿಂತ ಹೆಚ್ಚಾಗಿ ನಾನೇ ಮಾಡಿಫೈ ಮಾಡ್ತಾ ಹೋದೆ. ಮಾಡಿಫೈ ಮಾಡಿ ಅದರಲ್ಲಿ ಜನರೆಲ್ಲ ಒಂಥರ ಬಂದಾಗ ಖುಷಿಯಿಂದ ಮಾತಾಡ್ತಾರಲ್ಲ, ಸಖತ್ತಾಗಿದೆ ಅಂತ ಹೇಳಿ ಮಾತಾಡ್ತಿರ್ತಾರಲ್ಲ, ಅದೊಂಥರ ಆ ಪ್ರೀತಿನೇ ಬೇರೆ. ನಾವೇನು ಬೆಳಗ್ಗಿಂದ ಸಂಜೆವರೆಗೂ ಕಷ್ಟಪಟ್ಟಿರ್ತೀವಿ, ಅವಾಗೆಲ್ಲ ಬೇಜಾರಾಗ್ತಾ ಇರೋದು, ಅಯ್ಯೋ ಇಷ್ಟೊಂದು ಕಷ್ಟಪಡ್ಬೇಕಂತ. ಜನರು ಬಂದು ಆ ಖುಷಿ ವ್ಯಕ್ತಪಡಿಸ್ತಾರಲ್ಲ, ಎಲ್ಲ ಮರ್ತೋಗ್ಬಿಡುತ್ತೆ ನಮಗೆ. ವ್ಯಾಪಾರ ಆಗೋದು ಬಿಡೋದು ನೆಕ್ಸ್ಟು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ ಬೇರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತಾರಲ್ಲ, ಆ ಜನ ಸಂಪರ್ಕ ಬರುತ್ತಲ್ಲ, ಆ ಜನ ಸಂಪರ್ಕ ಯಾವುದ್ರಲ್ಲೂ ಬರೋಲ್ಲ. ಅಷ್ಟು ಜನ ಬರ್ತಾರೆ, ಅಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ, ಅಷ್ಟು ಜನ ಮಾತಾಡ್ತೀವಿ. ಸೊ ಅದಂಗೆ ಅವಾಗ ನನಗೆ ಇದೇ ಇಂಟ್ರೆಸ್ಟ್ ಆಯಿತು. ಇದರಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು, ಸೊ ನನ್ನ ಇಡೀ ಲೈಫೇ ಇರೋದು ಇದರಲ್ಲೇ ಇದ್ಬೇಡ ಅನ್ನೋಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ, ಗೋಬಿಗೆ. ಫ್ಯಾಂಟಾಸ್ಟಿಕ್. ನೀವು ಸರ್, ನೀವು ಯಾವಾಗ ಶುರು ಮಾಡಿದ್ರಿ, ಹೆಂಗೆ ಶುರು ಮಾಡಿದ್ರಿ, ಯಾಕೆ ಶುರು ಮಾಡಿದ್ರಿ? ನಾನು ಚಾಲುಕ್ಯ ಸಾಮ್ರಾಟಲ್ಲಿದ್ದೆ, ವಿಧಾನಸೌಧ ಪಕ್ಕ. ಅಲ್ಲಿ ಇದ್ದವ ಮದುವೆ ಆದಮೇಲೆ ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ಮಾಡಿದೆ. ಹಾಪ್ ಕಮ್ಸ್ ಮಾಡಿದೆ, ಲಾಲ್ಬಾಗ್ ಹಾಪ್ ಕಮ್ಸ್. ಅದು ಲಾಸ್ ಆಯಿತು, ಸಿಕ್ಕಾಪಟ್ಟೆ ಲಾಸ್ ಆಯಿತು. ಒಂದು 8 ಲಕ್ಷಕ್ಕೂ ಮಿಕ್ಕಿ ಲಾಸ್ ಆಯಿತು. ಆಮೇಲೆ ಪುಟ್ಬತ್ತಿ ಬಂತು. ನಾನು ಹೋಟ್ಲಲ್ಲಿ ಕೆಲಸ ಮಾಡಿದವ, ನಾನು ಕೆಲಸ ಫುಲ್ ಕಲ್ತವ. ಚಾಲುಕ್ಯದಲ್ಲಿದ್ದೆ ಅಂದರೆ ನಿಮ್ಗೆ ಗೊತ್ತಾಯ್ತು, ಸಾಮ್ರಾಟ್. ಅಲ್ಲಿ ಇರೋದ್ರಿಂದ ನಂಗೆ ಕೆಲಸ ಫುಲ್ಲು ಅದ್ರ ಬಗ್ಗೆ ಗೊತ್ತಿತ್ತು. ಆಲ್ರೌಂಡ್ ಕುಕ್ ಆಗಿದ್ದೆ ನಾನು. ದೋಸೆಗಾಗಲಿ, ಇಡ್ಲಿಗಾಗಲಿ, ರೈಸ್ ಪತಿ ಎಲ್ಲ, ಚೈನೀಸ್ ಆಗಲಿ, ತಂದೂರಿ ಆಗಲಿ. ಹಾಗಾಗಿ ನನಗೆ ಈ ಪುಟ್ಬಜ್ಜುನ ಹೇಳ್ಕೊಂಡು ಬಂತು.